ಕಾಲಜ್ಞಾನಿ ಗುರುಜಿಯ ಸ್ಫೋಟಕ ಭವಿಷ್ಯ ನಿಜವಾಯಿತು. ಪ್ರತಿಯೊಂದು ಭವಿಷ್ಯವಾಣಿ ನಿಜವಾಗ್ತಿರೋದೇ ಒಂದು ರೋಚಕ. ನಿಜವಾಯಿತು. ಕಾಲಜ್ಞಾನಿ ಗುರುಜಿಯ ಸ್ಫೋಟಕ ಭವಿಷ್ಯ, ಪ್ರತಿಯೊಂದು ಭವಿಷ್ಯವಾಣಿ ನಿಜವಾಗ್ತಿರೋದೇ ಒಂದು ರೋಚಕ. ಕೊನೆಗೂ ನಿಜವಾಯಿತು, ಭೂಮಿ ರಕ್ತ ಸಿಕ್ತವಾಗುತ್ತೆ ಅನ್ನುವಂಥ ಒಂದು ಗುರೂಜಿಯ ಭವಿಷ್ಯವಾಣಿ. ತಾಳಿಕೋಟೆ ಯುದ್ಧದಂತಹ ಭೀತಿ ಕಾಡುವ ಮುನ್ಸೂಚನೆಯನ್ನ ಗುರೂಜಿ ನೀಡಿದ್ರು. ಇಸ್ರೇಲ್, ಅಮೆರಿಕ, ಇರಾನ್ ಯುದ್ಧದ ರಕ್ತ ದೋಕುಳಿಯೇ ಇದಕ್ಕೆ ಸಾಕ್ಷಿಯಾಗಿದೆ. ಈ ಒಂದು ವರ್ಷದಲ್ಲಿ ಭಯಾನಕ ಯುದ್ಧ ಶತಸಿದ್ಧ ಅಂತ ಕಾಲಜ್ಞಾನಿ ಗುರೂಜಿ ಹೇಳಿದ್ರು. ಕಾಲಜ್ಞಾನಿ ಗುರೂಜಿ ಕಾಲಜ್ಞಾನದಂತೆ ಯುದ್ಧದ ತೀವ್ರತೆ ಅತಿರೇಕಕ್ಕೆ ಏರಿರತಕ್ಕಂಥದ್ದನ್ನ ಎಲ್ಲರೂ ಗಮನಿಸಿದ್ರು. ರಕ್ತಚಂದ್ರ ಗ್ರಹಣಕ್ಕೂ ಕೂಡ ರಕ್ತ ಸಿಕ್ತವಾದ ಈ ಯುದ್ಧ ಭೂಮಿಗೂ ನಂಟೇನಾದರೂ ಇದೆಯಾ? ರಣ ರಕ್ತ ಸಿಕ್ತ ಭಯಾನಕ ಯುದ್ಧ ಬಗ್ಗೆ ಕಾಲಜ್ಞಾನಿ ಗುರೂಜಿ ಏನ್ ಹೇಳ್ತಾರೆ? ನಮಸ್ಕಾರ. ಈ ಹಿಂದೆ ನಾವು ಶೀಘ್ರದಲ್ಲಿ ಭೂಮಿ ರಕ್ತಚಿತ್ತವಾಗುತ್ತೆ ಅಂತ ಖಡಕ್ಕಾಗಿ ನಾವು ಒಂದು ಭವಿಷ್ಯವಾಣಿಯನ್ನು ಕೊಟ್ಟಿದ್ವಿ. ಸೊ ಅದೇ ಥರನಾಗಿ ನಡೆದು ಹೋಗಿದೆ. ಅದಲ್ಲದೆ 2025 ಯುಗಾದಿಯಿಂದನೂ ಶುರು ಮಾಡಿ ನಾವು ಕಂಟಿನ್ಯೂಸ್ ಆಗಿ ಈ ಒಂದು ವರ್ಷದವರೆಗೂ ಕೂಡ ನಾವೇನು ಹೇಳಿದ್ವಿ ಅಂದರೆ, ಯಾರೆಲ್ಲ ಒಂದು ಡಿಕೇಸ್ ಟುಗೆದರ್ ಸ್ಟ್ರಾಂಗ್ ಲೀಡರ್ ಆಗಿ ಎಮರ್ಜ್ ಆಗಿರ್ತಾರೋ, ಹೊರಹೊಮ್ಮಿರ್ತಾರೋ ಅಂಥವರಿಗೆ ಯುಗಾಂತ್ಯವಾಗುತ್ತೆ, ಹೊಸ ಅಲೆ, ಹೊಸ ಯುಗ ಶುರು ಆಗುತ್ತೆ ಅಂತ ಹೇಳಿದ್ವಿ. ಸೊ ಅದೇ ಥರನಾಗಿ ನೋಡ್ಬೋದು, ಒಂದು ಇರಾನನ್ನು ಸುಪ್ರೀಂ ಲೀಡರ್ ಆಗಿರುವಂತಹ ಅಲಿ ಖಮೀನಿಯ ಹತ್ಯೆ ಆಯಿತು. ಸೊ ಇವತ್ತು ನಡೀತಾ ಇರುವಂತಹ ವಿಶೇಷವಾದಂತಹ ಹುಣ್ಣಿಮೆಯ ಫಲ ಇನ್ನು ಬರಲಿರೋ 6 ತಿಂಗಳವರೆಗೂ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಯಾರಿಗೆಲ್ಲಪ್ಪ ಅಂತಂದರೆ, ಯಾರೆಲ್ಲ ಪ್ರಮುಖ ನಾಯಕರಾಗಿರ್ತಾರೋ, ದೊಡ್ಡ ದೊಡ್ಡ ನಾಯಕರು, ದೊಡ್ಡ ದೊಡ್ಡ ಲೀಡರ್ಗಳು, ಅಂದರೆ ಪಕ್ಷ ಅಂದರೆ ಅವರಂದರೆ ಪಕ್ಷ ಅಂದರೆ ಅಂತಹ ವ್ಯಕ್ತಿಗಳ ಒಂದು ಸ್ಕ್ಯಾಂಡಲ್ ಹೊರ ಬರೋದಾಗಲಿ, ಅಥವಾ ತುಂಬ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಆಗಲಿ, ಅಥವಾ ಫೈನಾನ್ಷಿಯಲ್ ಸಂಬಂಧಪಟ್ಟಂತಹ ಒಂದು ಸುದ್ದಿ ಸಮಾಚಾರ ಇಡೀ ಒಂದು ವರ್ಷಾದ್ಯಂತ ಅದೇ ಒಂದು ನ್ಯೂಸ್ ಆಗ್ತಾ ಇರೋದಾಗಲಿ. ಯಾವ ಥರ ಅಂತಂದರೆ, ಯಾವುದೋ ಒಂದು ದೊಡ್ಡ ಫೈನಾನ್ಷಿಯಲ್ ಸ್ಕ್ಯಾಮ್ ಬರ್ಬೋದು, ಅಥವಾ ಆ ಸ್ಕ್ಯಾಮಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳು ಸಿಗಾಕೋಬೋದು. ಸೊ ಈ ಥರವಾದಂತಹ ಒಂದು ಸಂಕೇತ ಮುಂಬರುವ 6 ತಿಂಗಳು ತುಂಬ ಸ್ಟ್ರಾಂಗಾಗಿ ಸೂಚಿಸ್ತಾ ಇದೆ. ಅದಲ್ಲದೆ ಇವಾಗ ನೋಡ್ಬೋದು, ಕೇವಲ ಇಸ್ರೇಲ್ ಮತ್ತು ಇರಾನ್ ಮತ್ತು ಅಮೇರಿಕ ಈ ಯುದ್ಧಗಳ ಮಾತುಗಳೇ ಜಾಸ್ತಿ ಆಗಿದೆ. ಅದಲ್ಲದೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಯುದ್ಧಗಳೇ ಒಂದು ನ್ಯೂಸೇ ಜಾಸ್ತಿ ಆಗಿದೆ. ಇಲ್ಲಿ ಎಲ್ಲೂ ಕೂಡ ಪಿಕ್ಚರಲ್ಲಿ ರೈಟ್ ನಾವು ಪ್ರೆಸೆಂಟಾಗಿ ಒಂದು ರಷ್ಯಾದ ಯಾವುದೂ ನ್ಯೂಸ್ ಇಲ್ಲವೇ ಇಲ್ಲ. ಆದರೆ ಬರೆದಿರೋ ದಿನಗಳಲ್ಲಿ ಬರೆದಿಟ್ಕೊಳ್ಳಿ, ರಷ್ಯಾ ಈಸ್ ಇನ್ ಡೇಂಜರ್, ದೊಡ್ಡ ನ್ಯೂಸ್ ಆಗುತ್ತೆ. ಪುಟಿನ್ನ ಯುಗ ಅಂತ್ಯ ಆಗಬಹುದು, ಅಥವಾ ಅಲ್ಲಿ ಹೊಸ ಅಧ್ಯಕ್ಷರು ಬರಬಹುದು. ಸೊ ಏನೋ ಒಂದು ರೀತಿಯಿಂದ ದೊಡ್ಡ ನ್ಯೂಸು ನಮಗೆ ರಷ್ಯಾದಿಂದ ಬಂದೇ ಬರುತ್ತೆ ಈ ಮುಂಬರುವಂತಹ 6 ತಿಂಗಳಲ್ಲಿ. ಸೊ ನಾವು ಹೇಳೋದು ಇಷ್ಟೇ, ಇವಲ್ಲಿ ಎಲ್ಲ ಲೀಡರ್ಗಳು, ದೊಡ್ಡ ದೊಡ್ಡ ಒಂದು ಪೊಲಿಟಿಕಲ್ ಲೀಡರ್ಗಳು ಕೂಡ ಬರಲಿರುವಂಥ 6 ತಿಂಗಳವರೆಗೂ ಎಚ್ಚರವಾಗಿರಬೇಕು. ಇದು ವಿಶೇಷವಾಗಿ ಇವತ್ತಿನ ನಡೆಯುವಂತಹ ಚಂದ್ರಗ್ರಹಣದ ಎಫೆಕ್ಟ್ ಆಗಿದೆ. ಸರ್ವೇ ಜನಾ ಸುಖಿನೋ ಭವಂತು. ನಮಸ್ಕಾರ. ಈ ಹಿಂದೆ ನಾವು